ಏನೇ ಹಾಂ ನಮ್ಮಮ್ಮನ ಮುಂದೆ ಹೋಗಿ ಚಾಡ ಹೇಳ್ತಿದ್ದಿ. ಇದನ್ನು ಕೇಳತ್ತಿರೋದು ಬಾಯಿ ಐತೆ ಏನು ಹೋಗೈತೆ ಎಳವತ್ತಿಕೊಂಡ ಮಾತಾಡೋಕ್ಕದು ಬರ್ತದೆ ಇಲ್ಲ ನಿನಗೆ? ಹಾಂ ನಿನ್ನನ್ನು ನಾನು ಭಾಳ ಇಷ್ಟಪಡಕತ್ತಿದ್ನಿ, ಆದ್ರೆ ನೀ ನನಗೆ ಎಲ್ಲದಕ್ಕೂ ಅಡ್ಡಿ ಆಗಾಕತ್ತಿದ್ದಿ. ಅಂದಮೇಲೆ ನೀನು ನಾನು ಹೆಂಗೆ ಇಷ್ಟಪಡಬೇಕು? ನಾನು ಏನೋ ಮಾಡಕತ್ರು ಅದಕ್ಕೆಲ್ಲ ಅಡ್ಗಾಲು ಹಾಕೊಂಡು ನಿಂತಿದ್ದಿ. ನಮ್ಮ ಅಪ್ಪನ ಮುಂದೆ ನಮ್ಮ ಅವ್ವನ ಮುಂದೆ ಹೇಳಿ ನಾನು ಮರ್ಯಾದೆ ತೆಗ್ದು ನಾ ಏನೋ ಒಂದು ಕೆಲಸ ಮಾಡ್ಕೊತಾ ಇದ್ನಿ. ನಿನಗೆ ತಿನ್ನೋಕೇನಾರ ಕಡಿಮೆ ಮಾಡಿದ್ನಿ ನಾನು? ಹಾಂ ತಿನ್ನೋಕೇನಾರ ಕಡಿಮೆ ಮಾಡಿದ್ನೇನ? ಎಲ್ಲ ತಂದ ಒಗಿತಿದ್ನಿ ನಿನ್ನ ಮಖಕ್ಕೆ. ಆದ್ರೆ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನೋಡ್ರಿ, ನಾನೇನು ಅವ್ರಿಗೆ ಹೇಳಬೇಕಂತ ಹೇಳಲಿಲ್ಲ. ಏನು ಮಾಡೋದು, ನೀವು ಜಗಳ ಆಡೋದು ಅತ್ತಿ ಕೇಳಿಸ್ಕೊಂತರು. ಅತ್ತಿ ಕೇಳಿಸಿದ್ಮೇಲೆ ಅವರು ಮಾಮ ಬಂದ್ಮೇಲೆ ಮಾವಂಗೆ ಹೇಳಿದ್ರು. ಅದಕ್ಕೆ ನಾನೇನು ಮಾಡಲಿ? ನಾನೇನು ಅವ್ರಿಗೆ ಹೋಗಿ ನಾನಾಗೆ ಹೇಳಿರಾಗ ಯಾಕಂತೀರಿ ನೀವು? ಇನ್ನು ನಾನಾಗೆ ಹೋಗಿ ಹೇಳಿದ್ರೆ ಅನ್ಬೇಕು. ಆದರೆ ನಾನು ಅವ್ರಿಗೇನು ಹೇಳೇ ಇಲ್ಲ. ನೀವು ನನ್ನ ಜೊತೆ ಜಗಳ ಮಾಡೋದು ಕೇಳಿಸ್ಕೊಂಡೆ ಅವರು ಹೇಳಿರೋದು. ಆದರೆ ನೀವು ನನಗೆ ಜೀವನನ ಬೇಡ ಅಂತ ಅನ್ಸೈತಿ, ನನಗೆ ಸಾಯ್ಬೇಕಂತ ಅನ್ಸತಿ. ಏನು ಮಾಡಲಿ? ಯಾಕಾದರೂ ಮದುವೆ ಆದ್ನು, ನಮ್ಮ ಮನೆಯೆಲ್ಲನೂ ಚೆನ್ನಾಗಿದ್ನಿ. ಇಲ್ಲಿ ಬಂದಮೇಲೆ ನನಗೆ ಕಷ್ಟದ ಮೇಲೆ ಕಷ್ಟ ಆಗತ್ತವ, ನೆಮ್ಮದಿಯಾಗಿರೋದಕ್ಕೂ ಆಗತ್ತಿಲ್ಲ. ಈ ನಾಟಕ ಎಲ್ಲ ನನ್ನ ಮುಂದೆ ಆಡಕ್ಕೆ ಹೋಗ್ಬೇಡ. ಇಷ್ಟೊತ್ತಿನಲ್ಲಿ ಅಪ್ಪ ಅವನ ಮುಂದೆ ಒಂಥರ ನಾಟಕ ಮಾಡಿ ಈಗ ಒಳಗೆ ಬಂದಮೇಲೆ ನಾನು ಜಗಳಾಡಿ ನೀನು ಹೊಡೆದು ಗಿಡ್ದಾನ ಅಂತೇಳಿ ಇನ್ನೊಂದು ಥರ ನಾಟಕ ಮಾಡಕತ್ತಿದ್ದೀನ. ಈ ನಾಟಕಕ್ಕೆಲ್ಲ ನಾನು ಕರಿಗಿ ನೀನನ್ನು ಮುದ್ದು ಮಾಡ್ತೀನಂತ ಅನ್ಕೊಳಕ್ಕೆ ಹೋಗಬೇಡ. ನಾನಿರೋದು ಹಿಂಗೆ. ನಾನು ಇಷ್ಟ ಬಂದ್ರೆ ಪ್ರೀತಿ ಮಾಡ್ತಾನೆ, ಬೇಡ ಅನ್ಸಿದ್ರೆ ತಿರುಗಿ ಕೂಡ ನೋಡಲ್ಲ. ನೆನ್ಪಿಟ್ಕೊ, ಹೆಂಡತಿ ಆದರೂ ಆಯ್ತು, ಅಪ್ಪ ಅಮ್ಮ ಆದರೂ ಆಯ್ತು. ಯಾಕ್ರಿ ನಿಮ್ಮ ಮನಸ್ಸನ್ನ ಇಷ್ಟು ಕಠೋರವಾಗಿ ಮಾಡ್ಕೊಂಡ್ಬಿಟ್ಟರಿ? ನಾನು ಏನಂತದ್ದು ಮಾಡಬಾರ್ದು ಮಾಡಿದ್ದೀನಿ ಹೇಳ್ರಿ. ನಿಮ್ಮ ಒಳ್ಳೇದಕ್ಕೆ ಹೊಟ್ಟೆಯಾಗ ಮಗು ಬೀಳತ್ತಿದ್ದಿ, ಅದ್ರ ಭವಿಷ್ಯಕ್ಕೆ ನಾಳೆ ನಿಮ್ಮಪ್ಪ ಏನರ ಕೆಲಸ ಮಾಡ್ತಾನೆ. ನಿಮ್ಮಪ್ಪ ಏನು ಕೆಲಸ ಮಾಡ್ತಾನಪ್ಪ ಅಂತ ಕೇಳಿದ್ರೆ ನಮ್ಮಪ್ಪ ಜೂಜಾಡ್ತಾನೆ ರೀ, ನಮ್ಮಪ್ಪ ಇಸ್ಪಿಟ್ ಆಡ್ತಾನೆ ರೀ, ನಮ್ಮಪ್ಪ ಇವ್ರ ಹತ್ರ ಸಾಲ ಮಾಡಿ ನನ್ನ ಸಾಲಿ ಕಳಿಸ್ತಾನೆ ರೀ ಅಂತ ನಮ್ಮ ಹೊಟ್ಟೆಯಾಗಿರೋ ಮಗು ಹೊರಗೆ ಬಂದಮೇಲೆ ಹೇಳ್ಬೇಕೇನ? ಹಾಂ ಹೇಳ್ರಿ ನೋಡೋಣ. ಅದ ನೀವು ಇಂಜಿನಿಯರು, ಡಾಕ್ಟ್ರು ಅಥವಾ ಏನೋ ಒಂದು ಕೂಲಿ ಮಾಡಿದ್ರೂ ನಮ್ಮಪ್ಪ ಈ ಕೆಲಸ ಮಾಡ್ತಾನಂತೇಳಿ ಹೆಮ್ಮೆಯಿಂದ ಹೇಳ್ಕೊತಾರೆ. ಆದರೆ ಇಂಥದನ್ನ ಹೆಂಗೆ ಹೇಳ್ಕೋಬೇಕ್ರಿ? ಹೆಂಗೆ ಹೇಳ್ಕೋಬೇಕು? ನೀವೇ ಹೇಳ್ರಿ. ಇಷ್ಟೆಲ್ಲ ಕಲಿತು ಇಷ್ಟೆಲ್ಲ ಮಾಡಿ ಈ ಥರ ಮಾಡಕತ್ರ ಹೆಂಗೆ ಉದ್ಧಾರ ಆಗೋದು? ನೀವೇ ಹೇಳ್ರಿ. ಇಷ್ಟೆಲ್ಲ ಸಾಲಿ ಆದರೂ ಯಾಕೆ ಕಲಿಬೇಕು? ಇಲ್ಲ ನಾನು ಕಲಿಯಲ್ಲ, ನನಗೆ ಬೇಡ, ನಾನು ಇಂಥದ್ದು ಮಾಡ್ಕೊತ ಹೋಗ್ತೀನಿ ಅಂತ ಅವಾಗ ನೀವು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನೀವು ಅದನ್ನು ಬಿಟ್ಟು ಇಂಥ ಕೆಲಸ ಮಾಡೋದು ಯಾಕೆ ಬೇಕಾಗುತ್ತೆ ನಿಮ್ಗೆ? ನೋಡಿರಿ, ನೀವು ಎಷ್ಟು ಸಾಲಿ ಕಲ್ದಿರಿ. ಹಾಂ, ಅದಕ್ಕೆ ನಿಮ್ಮನ್ನ ಕೇಳ್ಕೊಳಕತ್ತೀನಿ. ಇಷ್ಟೆಲ್ಲ ನೀವು ಸಾಲಿ ಕಲ್ತಾರಲ್ಲ, ಅದ್ರ ತಕ್ಕಂಗಾದರೂ ನೀವು ಕೆಲಸ ಮಾಡಿರಿ. ನಿಮ್ಮ ಕೈ ಮುಗಿತೀನಿ, ಕೆಲಸ ಮಾಡಿರಿ. ಅಮ್ಮ, ಯಾಕ್ರಿ ಹೊಡೆದ್ರಿ ನನ್ನ? ನಾನೇನು ತಪ್ಪು ಮಾತಾಡೀನಿ ಅಂತೇಳಿ? ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕ. ನನ್ನ ಮುಂದೆ ಜಾಸ್ತಿ ಗೀಸ್ತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಂಗಿಲ್ಲ. ಏನು ಮಾಡ್ತಾನ ಅಂತ ನನಗೆ ಗೊತ್ತಿಲ್ಲ. ಈಗ ಹೇಳತ್ತಾನ, ನಿಂದು ಎಷ್ಟು ಐತಿ ಅಷ್ಟ ನೋಡ್ಕೊ, ಅದನ್ನ ಬಿಟ್ಟು ಜಾಸ್ತಿ ಮಾತಾಡೋಕೆ ಬರಬೇಡ. ಒಂದು ಸರಿ ಹೇಳ್ತಾನೆ, 2 ಸರಿ ಹೇಳ್ತಾನೆ, ಪದೇ 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 ಹೇಳಂಗಿಲ್ಲ. ಅರ್ಥ ಆಯ್ತಾ? ಇಲ್ಲ, ನಾನಿಲ್ಲಿರಂಗಿಲ್ಲ. ನೀವು ಹೊಡೆಯೋದು ಮಾಡಿದ್ರೆ ನಾನು ನಮ್ಮಮ್ಮನ ಮನೆಗೆ ಹೊರಟೋಗ್ತೀನಿ. ಇಲ್ಲಿರೋದಕ್ಕಿಂತ ನಮ್ಮಮ್ಮನ ಮನೇಲಿರೋದೇ ಎಷ್ಟೋ ವಾಸಿ ನನಗೆ. ನಾನು ಅಲ್ಲೇ ಹೋಗ್ತೀನಿ. ಹೌದಾ ಹೇಳಿ, ಎದ್ದಳು, ಮೇಲೆದ್ದಳು, ತೊಲಗಿಲ್ಲಿಂದ ತೊಲಗು. ಹಲಕಟ್ಟು ಬಾಡೆ, ಏನಾಗೈತೆ ನಿನಗೆ? ಹೊಟ್ಯಾಗ ಕೂಸೈತೆಕಿಗೆ ಆಕಿನ ಹೆಂಗೆ ದಬ್ಬತ್ತೇನ? ಬಿತ್ತ ಬ್ಯಾಟಿಗೆ ಹತ್ತಿ ಕೂಸಿಗೆ ಏನಾರ ಆಗಿತ್ತು, ಏನು ಮಾಡ್ತೀವೋ ನೀನು? ಏನು ಬಂದತ್ತು ನಿನಗೆ ದೊಡ್ಡ ರೋಗ? ಹಾಂ ಯವ್ವ, ಹಗರು ಹೇಳವ್ವ. ಅತ್ತೆ ನನಗೆ ಭಯ ಆಗತ್ತೆ ಅತ್ತೆ, ನನಗಿಲ್ಲಿ ಇರೋಕೆ ಆಗವಲ್ದು. ನನ್ನನ್ನು ಹೊಡೆಯೋದು ಮಾಡ್ತಾ ಇದ್ದಾರೆ. ಇಲ್ಲ ಅತ್ತೆ, ನಾನಿಲ್ಲಿರಲ್ಲ. ನನ್ನ ನಮ್ಮಮ್ಮನ ಮನೆಗೆ ಹೊರಟೋಗ್ತೀನಿ. ಇಲ್ಲಿದ್ರೆ ಇವರು ನನ್ನ ಹಿಂಗೆ ಹೊಡೆದು ನನಗೆ ಚಿತ್ರ ಹಿಂಸೆ ಕೊಡ್ತಾರೆ. ನಾನಿಲ್ಲಿರಲ್ಲ. ನಾನು ಇವಾಗಲೇ ಹೋಗ್ತೀನಿ.
ಅಳ್ಬೇಡ ತಡಿ ಬನ್ನಿ ಅವಂಗ ಸರಿಯಾಗಿ ಪಾಠ ಕಲಿಸ್ತಾನೆ. ನಿನಗೇನು ಬಂದತಿ ದೊಡ್ಡ ರೋಗ? ಹಾಂ, ಆ ಹುಡುಗಿ ಜೊತೆ ಕೆಡ್ದ ನಡ್ಕೋತಿದ್ದಿ. ನಿನ್ನ ಇವತ್ತು ನಾ ಸುಮ್ಮನೆ ಬಿಡಂಗಿಲ್ಲ. ಅಮ್ಮ ಸುಮ್ಮನೆ ಸರಿದು ಬಿಡು. ಸುಮ್ಮನೆ ಹಂಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ನೀನು ಹೊಡೆದಂಗೆ ಹೊಡ್ಸ್ಕೊಳಕ್ಕೆ ನಾನೇನು ಇನ್ನೂ ಸಣ್ಣ ಮಗು ಅಲ್ಲ. ಹೊಡ್ಯಾಕೆ ಬಂದಾಳಿಲ್ಲಿ ಅಲ್ಲ. ನಿನ್ನ ಕಡೆಯಿಂದ ನಾನು ಯಾಕೆ ಹೊಡ್ಸ್ಕೋಬೇಕು ಅಮ್ಮ? ನನ್ನ ಯಾಕೆ ಹೊಡೆಯತ್ತಿದ್ದಿ ನೀನು? ನನ್ನ ಕೈ ಹಿಡಿಯೋಷ್ಟು ದೊಡ್ಡವಾಗ್ಬಿಟ್ಟೆ ನೀನು. ಹಾಂ, ನನ್ನ ಕೈ ಹಿಡಿಯೋಷ್ಟು ದೊಡ್ಡವಾಗ್ಬಿಟ್ಟು ಯಾಕೋ ಭಾಳ ಮಾಡತ್ತಿದ್ದಿ ನೀನು. ನೋಡು, ನೀನು ಅಮ್ಮಗ ಭಾಳ ಮಾಡಾಕತ್ತಿದ್ದಿ. ಇದು ಸರಿ ಅಲ್ಲ, ಇದು ಸರಿ ಅಲ್ಲ, ನೆನಪಿಟ್ಕ. ಅಂಕಿತಾ, ನೀನು ಮನೆಯಿಂದ ಹೊರಗೆ ಹೋಗೋದಲ್ಲ, ನಾ ಇವನ ಮನೆಯಿಂದ ಹೊರಗೆ ಹಾಕ್ತಾನೆ. ಏಯ್, ನೀನು ಈ ಮನೆ ಬಿಟ್ಟ ತೊಲಗು. ಇದು ನಮ್ಮ ಮನೆ ಐತಿ. ನೀನು ಇಲ್ಲಿ ಒಂದು ನಿಮಿಷನೂ ಇರಬಾರ್ದು. ನನ್ನ ಸೊಸೆಗೆ ಹೊಡಿತಿ ಅಂದಮೇಲೆ ಮನೆಯಿಂದ ಹೊರಗೆ ಹೋಗಿಬಿಡಷ್ಟೇ. ಇಲ್ಲ ಅತ್ತೆ, ಇದು ಅವ್ರ ಮನೆ, ಅವರಿಲ್ಲೇ ಇರಲಿ. ನಾನೇ ನಮ್ಮ ಮನೆಗೆ ಹೋಗ್ತೀನಿ. ನಾನು ಅಲ್ಲಿ ಇಲ್ಲಿ ಒಂದು ನಿಮಿಷನೂ ಇರಲ್ಲ ಅತ್ತೆ. ಮಾವ ಕೇಳಿದರೆ ನೀವೇ ಹೇಳಿ. ನಾನಂತೂ ಹೋಗ್ತೀನಿ. ನನಗೆ ಆಗ್ತಾ ಇಲ್ಲ ಇಲ್ಲಿ. ಹೋಗು ತೊಲಗು. ಮೊದಲೇ ಮನೆ ಬಿಟ್ಟ ತೊಲಗು. ಏನಿಲ್ಲ ನಿಂತ್ಕೊಂಡ ಡ್ರಾಮಾ ಮಾಡಾಕತ್ತಿದ್ದಿ. ಹೋಗ್ತಾನಂತೇಳಿ ಮೊದಲ ತೊಲಗು. ನನ್ನ ಜೀವನ ತೊಲಗು. ಅಮ್ಮ ಹೋಗು, ಭಾಳ ಮಾತಾಡಬೇಡ. ಏನೇನು ಮಾತಾಡೋದು? ಹಾಂ, ನನ್ನ ಮಗಳಕ್ಕಿ ಮನೆ ಬಿಟ್ಟು ತೊಲಗಂತಿದ್ದಿ. ಹಾಂ, ನನ್ನ ಜೀವನದಿಂದ ತೊಲಗಂತಿದ್ದಿ. ಹೇಳಕ್ಕ ನಿನಗೆ ಹೆಂಗೆ ಬಾಯಿ ಬರ್ತದ? ನೋಡಮ್ಮ, ನಮ್ಮ ಗಂಡ ಹೆಂಡತಿ ಮಧ್ಯೆ ನೀನು ಬರಬೇಡ. ನೀನು ಯಾಕೆ ಬರಾಕತ್ತಿದ್ದಿ? ಹಾಂ, ನೋಡು, ಏನಾದ್ರು ದೊಡ್ಡದಿದ್ರೆ ಹೇಳೋದಿದ್ರೆ ಹೇಳ್ಬೇಕು. ಅದನ್ನ ಬಿಟ್ಟು ಪದೇ ನಮ್ಮಿಬ್ರು ಗಂಡ ಹೆಂಡತಿ ಮಧ್ಯೆ ನೀನು ಬರಬೇಡಮ್ಮ. ನನಗೂ ಗೊತ್ತಾಗತ್ತ, ನನಗೂ ಮಾತಾಡೋಕೆ ಬರ್ತದ. ಎಲ್ಲ ನಾನು ಯೋಚನೆ ಮಾಡಿ ಮಾತಾಡ್ತಾನೆ. ನೀನೇನು ಯೋಚನೆ ಮಾಡಿ ಮಾತಾಡೋದು? ಹಾಂ, ಏನು ಯೋಚನೆ ಮಾಡಿ ಮಾತಾಡೋದು? ಅಲ್ಲ, ನೀನು ನನ್ನ ಸೊಸೆಗೆ ಮನೆ ಬಿಟ್ಟು ಹೋಗಂತಿದ್ದಿ. ನೀನು ಯಾವ ಅನ್ನೋದನ್ನ ಹೇಳಕ ಮೊದಲ ಮನೆ ಬಿಟ್ಟು ನೀನು ತೊಲಗ. ಅಮ್ಮ, ನೀನು ತಪ್ಪು ಮಾಡತ್ತಿದ್ದಿ. ನಾನು ಸರಿಯಾಗಿ ಮಾಡಕತ್ತಾನ. ನೀನು ಈ ಮನೆಯಾಗ ಇರಬಾರ್ದು. ನನ್ನ ಸೊಸೆ ಈ ಮನ್ಯಾಗ ಇರ್ತಾಳೆ ಮಗಳ ಥರ. ನೀನು ಮನೆ ಬಿಟ್ಟು ತೊಲಗ. ಹೌದಾ? ಸರಿ ಆತ್. ಆಕೆನ ಇಟ್ಕೊಂಡ ಈ ಮನ್ಯಾಗ ಇರು. ಆಕೆ ನಿನಗೆ ದುಡ್ಡು ತಂದು ಹಾಕ್ತಾಳ. ನಾನು ಇವತ್ತು ಇಲ್ಲಿಂದ ಹೋಗ್ತೇನೆ. ಇನ್ನು ಮುಂದೆ ಯಾವತ್ತೂ ಇಲ್ಲಿ ಕಾಲು ಇಡಂಗಿಲ್ಲ. ನಾನು ಯಾವತ್ತೂ ಬರಂಗಿಲ್ಲ ಅಮ್ಮ. ನೀನು ಅಂದ್ಕೊಂಡಿರ್ಬೋದು ಬರ್ತಾ ಅಂತ ಹೇಳಿ, ಆದರೆ ನಾನು ಯಾವತ್ತೂ ಬರಂಗಿಲ್ಲ. ನೆನ್ಪಿಟ್ಕ. ನಾನು ಇವಾಗ ಹೋಗತ್ತೇನೆ ಇಲ್ಲಿಂದ. ನಾ ಸತ್ರ ಮಣ್ಣು ಹಾಕಾಕ ಬರಬೇಡ. ತೊಲಗಿಲ್ಲಿಂದ. ನನಗೆ ಇನ್ನ ಮಕ್ಕಳದಾರ. ನೀ ಒಬ್ಬ ನನ್ನ ಮಗ ಅಲ್ಲ. ತೊಲಗಿಲ್ಲಿಂದ. ಮಕ್ಕಳದಾರಲ್ಲ, ಅವ್ರ ಕಡೆಯಿಂದನೇ ಹಾಕಿಸ್ಕೋ. ನಾನು ನೀ ಬಾ ಅಂದರೂ ಬರಂಗಿಲ್ಲ. ಇವತ್ತು ಹೋದ್ನಿ ಅಂದ್ರೆ ಮುಗಿದು ಹೋತ. ಇನ್ನು ಯಾವತ್ತೂ ಇಲ್ಲಿ ಕಾಲು ಇಡಂಗಿಲ್ಲ. ನೀವು ಸತ್ತಾರಂದ್ರೂ ಮಣ್ಣು ಹಾಕೋಕ್ಕೂ ಬರಂಗಿಲ್ಲ. ನೆನ್ಪಿಟ್ಕ. ನಾನು ಸುಮ್ಮನೆ ಈಕಿನ ಮದುವೆ ಆದ್ನಿ. ನೀನು ಹೇಳಿರೋ ಮಾತಿಗೆ ನಾನು ಇಷ್ಟಪಟ್ಟಿದ್ದು ಹುಡುಗಿ ಮದುವೆ ಆಗಿದ್ರೆ ನಾನು ನೆಮ್ಮದಿಯಾಗಿ ಆರಾಮಾಗಿ ಇರ್ತಿದ್ನೋ ಏನೋ. ಹೋಗಿ ನೀನು ತೋರಿಸಿದಂತೇಳಿ ಅಮ್ಮನ ಅವ್ರ ಮನೆಗೆ ಕೊಡತ್ತಾರಂತ ಅನ್ನೋ ಕಾರಣಕ್ಕೆ ನನಗೆ ತಂದಿಕ್ಕಿನ ಗಂಟೆ ಹಾಕಿದ್ವಿ. ನಾನು ಅವತ್ತ ನಿನಗೆ ಬ್ಯಾಡ ಅಂತ ಹೇಳೀನಿ. ಆದರೂ ನೀನೇನಂದು ಬೇಡ, ಒಂದೇ ಮನೆಗೆ ಹೋಗ್ತಾರ, ಚಂದ ಇರ್ತಾರ ಅಂತ ಅಂದು. ಆಯ್ತು ಬಿಡು, ಈಕೆ ಚೆನ್ನಾಗದ ಅಂತ ನಾನು ಮದುವೆ ಆದ್ನಿ. ಆದರೆ ಈಕೀಗ ಹಿಂಗೆ ಜಗಳ ತಿಳಾತಾಳ. ಅದನ್ನು ನಾನು ಇಷ್ಟಪಟ್ಟಿದ್ದು ಹುಡುಗಿ ಆಗಿದ್ರೆ ನನ್ನ ಜೊತೆ ಆರಾಮಾಗಿ ನಾನು ಹೇಳಿದಂಗೆ ಕೇಳ್ಕೊತ ನಾನು ಹೆಂಗೆ ಇಷ್ಟಪಟ್ರು ನಾನು ಹೆಂಗಿದ್ರು ಇಷ್ಟಪಡ್ತಿದ್ಲು. ಆದರೆ ಈಕೆ ಇಷ್ಟ ಬಂದಂಗೆ ನನಗೆ ಇರಂತಾಳೆ. ನನಗೆ ಹಂಗಿರೋಕೆ ಆಗಂಗಿಲ್ಲ. ಅದಕ್ಕೆ ನನಗೆ ಯಾರು ಬೇಡ ಅಂತ ಬಿಟ್ಟು ಹೊಂಟಾನೆ. ಈಕೆ ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡಕ್ಕೆ ನೋಡತ್ತಾಳೆ. ಆದರೆ ಆಕೆ ಹಂಗೆ ಮಾಡ್ತಿರ್ಲಿಲ್ಲ. ಅದಕ್ಕೆ ಈಕಿನ ಬಿಟ್ಟ ಆಕಿನ ಹುಡ್ಕೊಂತ ಹೋಗ್ತಾನೆ. ಎಲ್ಲಾದರೂ ಹೋಗು, ಹೆಂಗಾದ್ರೂ ಹೋಗು, ಹಾಳಾಗಿ ಹೋಗು. ನೀ ಮಾತ್ರ ನಮ್ಮ ಮನೆ ಕಾಲು ಇಡುವಂಗಿಲ್ಲ. ಅಷ್ಟೇ, ಮುಗಿದೋತಿನ್ನ. ನಮ್ಮ ಮನೆಗೆ ನಿನಗೆ ಸಂಬಂಧ ಮುಗಿದೋಗಿದ್ದು. ತೊಲಗಿಲಿಂದ ಹೋಗ್ತಾನೆ. ನೀ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇಲ್ಲಿ ಇರಂಗಿಲ್ಲ ಬೇ. ಇವಾಗ ಹೋಗ್ತಾನೆ. ಏನೇ ಅಂಕಿತಾ, ನಮ್ಮ ಮನೆಯಿಂದ ನಮ್ಮ ಅಪ್ಪ ಅಮ್ಮನಿಂದ ನನ್ನ ದೂರ ಮಾಡ್ತಾ ಇದೆಯಲ್ಲ, ಮಾಡು. ನೀನು ಹೆಂಗಿರ್ತೀಯ, ಹೆಂಗೆ ಬದುಕ್ತೀಯ ಅಂತ ನಾನು ನೋಡ್ತೇನೆ. ನಮ್ಮ ಮನ್ಯಾಗ ಚಂದಾಗ ಇರ್ತಾನೆ ಅಂತ ಕೆಲಸ ನೀನು ಅಂದ್ಕೊಂಡಿರೋದು ಅದ್ರ ಭ್ರಮೆ. ನಿನ್ನ ಮುಂದೆನ ನಾನು ಇನ್ನೊಂದು ಹುಡುಗಿ ಜೊತೆ ಅಡ್ಡಾಡ್ತಾನೆ. ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗ್ತಾನೆ. ನೋಡ್ತಾ ಇರು. ರೀ, ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಏನಂತ ಹೇಳಿದೆ? ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಕ ಅತ್ತೆ ನಿಮಗೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಇಲ್ಲಿರಲ್ಲ. ನೀವು ನಿಮ್ಮ ಮನೇಲಿ ಆರಾಮಾಗಿರಿ. ನಾನು ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ನೀವು ಇಲ್ಲಿಂದ ಹೋಗೋದು ಬೇಡ. ನಿಮ್ಮ ಕೈ ಮುಗಿತೀನಿ ರೀ. ನಿಮ್ಮ ಮನೇಲಿ ನೀವಿರಿ, ನಮ್ಮ ಮನೆಗೆ ನಾನು ಹೊರಟೋಗ್ತೀನಿ. ಇಷ್ಟೆಲ್ಲ ಆದಮೇಲೆ ನಾನು ಇಲ್ಲಿ ಇರ್ತಾನಂತ ಕೆಲಸ ನಿನಗೆ ಕನಸು ಕಾಣಕತ್ತೇನ? ಮುಗಿದು ಹೋಗಿರೋ ಅಧ್ಯಾಯ ಅದ. ಈರಂದ್ರೂ ಇರೋಂಗಿಲ್ಲ ಇನ್ನು. ನಾನು ಹುಡುಗಿ ಹುಡ್ಕೊಂತ ಹೋಗೋ ಅವಕಾಶ ಮಾಡಿಕೊಟ್ಟಾಳ ನಮ್ಮವ್ವ. ಆತ ಹೋಗ್ತಾನೆ. ಅವಳನ್ನ ಹುಡ್ಕೊಂಡು ಅವಳ ಜೊತೆನ ಮದುವೆ ಆಗ್ತಾನೆ. ಅಕಸ್ಮಾತ್ ಅವಳು ಸಿಗಲಿಲ್ಲ ಅನ್ಕೋ, ಮತ್ತೆ ನೀನಂತೆ ಅವಳು ಬರ್ತಾನಂತ ಅನ್ಕೋಬೇಡ. ಹಂಗೆ ಇರ್ತಾನೆ ಹೊರತು. ಆದ್ರೆ ನಿನ್ನಂತಕ್ಕೆ ಮಾತ್ರ ಬರಲ್ಲ. ಇವತ್ತಿಗೆ ನಿನ್ನ ಸಂಬಂಧ ಇಲ್ಲೇ ಮುರಿದು ಹೋಯ್ತು. ನೀನು ಯಾರೋ ನಾನು ಯಾರೋ.
ರೀ ಈ ರೀತಿ ಎಲ್ಲ ಅನ್ಬೇಡ್ರಿ. ನಮ್ಮಪ್ಪ ಅಮ್ಮ ಗೊತ್ತಾದ್ರೆ ಅವರು ಸತ್ತ ಹೋಗ್ತಾರೆ. ಈ ರೀತಿ ಎಲ್ಲ ಮಾತಾಡಬೇಡ್ರಿ. ಒಂದ್ಸರಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ದ ಮೇಲೆ ಮುಗಿದೋಯ್ತು. ಕಷ್ಟನೋ ಸುಖನೋ ಇಲ್ಲೇ ಜೀವನ ಮಾಡಬೇಕು. ಆದ್ರೆ ಗಂಡ ಮನೆ ಬಿಟ್ಟು ತವ್ರ ಮನೆಗೆ ಹೋಗಬಾರ್ದು. ನಾನು ಹೋಗ್ತಾ ಇರೋದು ಒಂದೆರಡು ದಿನ ಇದ್ದು ಬರೋಕ್ಕಂತ, ನೆಮ್ಮದಿಯಾಗಿ ಅಲ್ಲಾದರೂ ಇತ್ತಾಯ್ತು ಅಂತ. ಆದರೆ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಇದ್ದೀರ. ಬೇಡ ರೀ, ಬೇಡ. ಈ ರೀತಿ ಎಲ್ಲ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ. ನೋಡು, ನೀ ಏನು ಹೇಳಿದ್ರು ನಾನು ಕೇಳಂಗಿಲ್ಲ. ಇವತ್ತಿಗೆ ಇಲ್ಲೇ ಮುಗಿದು ಹೋಗೈತಿ. ನಾನು ಹೋಗ್ತಾ ಇದ್ದೀನಿ ಅಷ್ಟೆ. ಎಲ್ಲಿಗೆ ಹೋಗ್ತೀವೋ ಬಾಡ್ಕೋ. ನಾಯಿ ಹಂಗ ಇಲ್ಲೇ ಬಿದ್ದಿರ್ಬೇಕು. ಮನೆ ಬಿಟ್ಟು ಹೊರಗೆ ಹೋದ್ರೆ ಕಾಲು ಕತ್ತರಿಸ್ತಾನಿಂದ. ಹೊರಗೆ ಹೊಕ್ಕಾನ ಯಾವಲ್ಲ ನೀನು? ಹಾಂ, ಏನು ತಾಯಿಗೆ ಹೆಂಡತಿಗೆ ಅಂಜಿಕೆ ತೋರ್ಸತ್ತಿದೇನ? ಹಾಂ, ಏಯ್ ಮಂಜುವ, ಹೋಗಿ ಕಟ್ಗೆ ತೊಗೊಂಬರೋಗಿಲ್ಲ ಅದನ್ನು. ಹೋಗಿ ತೊಗೊಂಬರೋಗ. ಅವಂಗೆ ಹಾಕೋ ಬದಲು ನೀನಾಗ ಹಾಕ್ತ. ನೀ ಕೊಟ್ಟಿದ್ದು ಸಲಿಗೆನ ಇದು ಅಡಿಬಿಟ್ಟನ್ನ? ನೀ ಕೊಟ್ಟಿದ್ದು ಸಲಿಗೆನ ಇದು? ಹೋಗ. ಮಾವ, ಬೇಡ ಮಾವ, ಸುಮ್ಮನೆ ಇದ್ಬಿಡಿ. ಅವರು ಹೋಗಲ್ಲ, ಅವರಿಲ್ಲೇ ಇರ್ತಾರೆ. ನಾನೇ ಒಂದೆರಡು ದಿನ ಹೋಗಿ ಬರ್ತೀನಿ ಮಾವ. ಪ್ಲೀಸ್ ಮಾವ, ಅವ್ರನ್ನ ಬೈಯೋಕ್ಕೆ ಹೋಗಬೇಡಿ. ನನ್ನದೇ ತಪ್ಪು, ನಾನೇ ಮಾಡಿದೆ. ನನ್ನದೇ ತಪ್ಪಾಯಿತು. ಬಿಟ್ಬಿಡಿ ಮಾವ ಅವ್ರನ್ನ. ನೀನು ಸುಮ್ಮನಿರೋ ಅಂಕಿತ. ನಿನಗೇನು ಗೊತ್ತಾಗೋದಿಲ್ಲ. ಮಂಜವ್ವ ಹೋಗಿ ತೊಗೊಂಡು ಬರ್ತೀವೋ ಇಲ್ಲ ನೀನು? ಒಂದು 4 ಹೊಡೆದ್ರೆ ಹೇಳಕ್ಕೆ ಬಂತಿರಬಾರ್ದು. ಕಾಲ ಮುರಿದು ಬಿಡು ನಾನು. ಅಪ್ಪ, ನೀನು ಹೊಡೆದ ತಕ್ಷಣ ಹೊಡ್ಸ್ಕೊಳಕ್ಕೆ ನಾನು ಇನ್ನೂ ಸಣ್ಣವಲ್ಲ. ನನಗೂ ದೊಡ್ಡವಾಗಿದ್ದಾನು, ನನಗೂ ಬುದ್ಧಿ ಐತಿ, ಎಲ್ಲ ಐತಿ. ನೀನು ಹೊಡೆದಂಗೆಲ್ಲ ಹೊಡ್ಸ್ಕೊಂತ ಕುಂದ್ರಕ ನಾನು ಇನ್ನೂ ಚಿಕ್ಕ ಮಗು ಅಲ್ಲ.